ಆನೇಕಲ್ ತಾಲೂಕಿನ ಬಿದರಗೆರೆ ಓಣಿ ಹಾಗೂ ಮುತ್ತಗಟ್ಟಿ ರಸ್ತೆಯಲ್ಲಿರುವ ಶ್ರೀ ಕ್ಷೇತ್ರ ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿ ದೇವಾಲಯದ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಬೆಳಗ್ಗೆ 8 ಗಂಟೆಗೆ ಸ್ವಾಮಿಗೆ ಮಹಾಸಂಕಲ್ಪ, ವಿಕ್ಷೇಷಾರಾಧನೆ, ಸ್ವಸ್ತಿ ವಾಚನ, ರಕ್ಷಾಬಂಧನ ಹಾಗೂ ಕಳಶಾರಾಧನೆ ನೆರವೇರಿಸಲಾಯಿತು. ನಂತರ ಚಂದ್ರಶಾಂತಿ ಹೋಮ, ಹವನಾದಿಗಳು ಹಾಗೂ ಅಭಿಷೇಕ ಕಾರ್ಯಕ್ರಮಗಳು ಭಕ್ತಿಪೂರ್ವಕವಾಗಿ ನಡೆದವು. ಮಧ್ಯಾಹ್ನ 2 ಗಂಟೆಯ ಶುಭ ಮುಹೂರ್ತದಲ್ಲಿ ಸುಸಜ್ಜಿತವಾಗಿ ಅಲಂಕೃತಗೊಂಡಿದ್ದ ರಥಕ್ಕೆ ಭಕ್ತಾದಿಗಳು ಜೈಕಾರ ಹಾಕುತ್ತಾ ಚಾಲನೆ ನೀಡಿದರು. ಸಾವಿರಾರು ಭಕ್ತರು ರಥ ಎಳೆದು ತಮ್ಮ ಭಕ್ತಿ ಸಮರ್ಪಿಸಿದರು. ರಥೋತ್ಸವದ ಅಂಗವಾಗಿ ನಡೆದ ಪಲ್ಲಕ್ಕಿ ಉತ್ಸವಗಳಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ತಿಮ್ಮರಾಯ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಯಲ್ಲಮ್ಮ ದೇವಿ, ಶ್ರೀ ಮಾರಮ್ಮ ದೇವಿ ಸೇರಿದಂತೆ ವಿವಿಧ ದೇವತೆಗಳ ಪಲ್ಲಕ್ಕಿಗಳು ದೇವಸ್ಥಾನದ ಮುಂಭಾಗ ನೆರೆದಿದ್ದವು. ಜಾತ್ರೆಯ ಅಂಗವಾಗಿ ರಾಧಾಕೃಷ್ಣ ಕೋಲಾಟ ಮಂಡಳಿ, ಜೈಮಾರುತಿ ಕೋಲಾಟ ಮಂಡಳಿ ಹಾಗೂ ಶ್ರೀ ಮದ್ದೂರಮ್ಮ ಕೋಲಾಟ ಮಂಡಳಿಗಳಿಂದ ಮಹಿಳೆಯರು ಆಕರ್ಷಕ ಕೋಲಾಟ ಪ್ರದರ್ಶನ ನೀಡಿದರು. ತಮಟೆ ವಾದ್ಯಗೋಷ್ಠಿಗಳು ಮೆರವಣಿಗೆಗೆ ಕಳೆ ತಂದವು. ಭಕ್ತಾದಿಗಳಿಗೆ ಹಲಸಿನಕಾಯಿ, ಕಾಳು, ಸಾಂಬಾರ್, ಮುದ್ದೆ, ಅನ್ನದಾಸೋಹ ಬಂದಂತಹ ಭಕ್ತಾದಿಗಳಿಗೆ ನಿರಂತರವಾಗಿ ನೀಡಲಾಗುತ್ತಿತ್ತು ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಇನ್ನು ರಥೋತ್ಸವದಲ್ಲಿ ಬಿಜೆಪಿ ಮುಖಂಡರಾದ ಟಿವಿ ಬಾಬು, ಸಿ ಮುನಿರಾಜು, ಗೆರಟಿಗನಬೆಲೆ ರಾಮಕೃಷ್ಣ, ಆನೇಕಲ್ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಎಚ್ಎಂ ತಿಮ್ಮರಾಜು, ದೇವಸ್ಥಾನದ ಕಾರ್ಯಕಾರಿ ಸಮಿತಿಯ ಗೌರವಾಧ್ಯಕ್ಷರಾದ ಎಂಎಲ್ ನಾರಾಯಣ, ಅಧ್ಯಕ್ಷರಾದ ಟಿ ನಂಜಪ್ಪ ಖಜಾಂಚಿ, ವಾಸ್ತು ಶ್ರೀಧರ್, ಕಾರ್ಯದರ್ಶಿ ಸಿ ಚೆನ್ನಪ್ಪ ಬಿದರಗೆರೆ, ಸದಸ್ಯರುಗಳಾದ ಪ್ರಕಾಶ್ ರೆಡ್ಡಿ, ಎಂ ರಾಮಕೃಷ್ಣ, ಟಿ ಗೋವಿಂದ, ಡಿ ಕನಕರಾಜು, ಎಂ ಅಮರೇಶ್, ವಿಜಯ್ ಕುಮಾರ್, ವೆಂಕಟೇಶ್ ಸ್ವಾಮಿ ರೆಡ್ಡಿ ಸೇರಿದಂತೆ ದೇವಸ್ಥಾನದ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು, ವಿವಿಧ ಗ್ರಾಮಗಳ ಮುಖಂಡರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತಾದಿಗಳು ಈ ವೈಭವದ ರಥೋತ್ಸವಕ್ಕೆ ಸಾಕ್ಷಿಯಾದರು.
ಹಾನಗಲ್ ತಾಲೂಕಿನ ಬಿದಿರಗೆರೆ ಗ್ರಾಮದಲ್ಲಿರ್ತಕ್ಕಂತಹ ಓಣಿಹಟ್ಟಿ ಕುರುಬರ ಮುನೀಶ್ವರ ಸ್ವಾಮಿಯ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇಂದು ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ತುಂಬ ಅದ್ಧೂರಿಯಾಗಿ ನೆರವೇರ್ತಾ ಇದೆ. ಸಾಕಷ್ಟು ಇಲ್ಲಿನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮದ ಭಕ್ತಾದಿಗಳು ಬಂದು ಸ್ವಾಮಿಯ ಒಂದು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಪಡ್ಕೊಳ್ತಂತಹ ಎಲ್ಲ ಭಕ್ತಾದಿಗಳಿಗೂ ಆ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಆಯಸ್ಸು ಅಂತಸ್ತನ್ನು ಕೊಡಲಿ. ಜೊತೆಗೆ ಎಲ್ಲ ಮಹಾಸ್ವಾಮಿಗಳು ಬಂದು ಈ ಒಂದು ಪೂಜಾ ಕಾರ್ಯಕ್ರಮಗಳಿಗೆ ಪಾಲ್ಗೊಂಡಿದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಊರಿನ ಎಲ್ಲ ಮುಖಂಡರುಗಳಿಗೂ ಈ ಒಂದು ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ಸಹಕಾರ ಮಾಡಿದಂತಹ ಎಲ್ಲ ಭಕ್ತಾದಿಗಳು ನಾನು ಶುಭವನ್ನು ಕೊಡ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಶ್ರೀ ಕ್ಷೇತ್ರ ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿ ರಥೋತ್ಸವ ಜಾತ್ರೆಯನ್ನು ಬಿದಿರಗೆರೆ ಓಣಿ ಮುತ್ಕಟ್ಟೆ ರಸ್ತೆಯಲ್ಲಿ ಈ ಭಾಗದ ಬಿದಿರಗೆರೆ ಗ್ರಾಮ, ಮುತ್ಕಟ್ಟೆ, ಕುವೆಂಪು ನಗರ, ಆನೇಕಲ್ಲು ಹೀಗೆ ಈ ಸುತ್ತಮುತ್ತಲ ಇರತಕ್ಕಂಥ ಎಲ್ಲ ಗ್ರಾಮಸ್ಥರು ಈ ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಜಾತ್ರೆಯ ವಿಶೇಷ ರಥೋತ್ಸವ, ಅನ್ನದಾನ ಕಾರ್ಯಕ್ರಮ, ಹಾಗೆ ಈ ಸುತ್ತಮುತ್ತಲ ಊರುಗಳಲ್ಲಿ ಮಾತೆಯರಿಂದ ಕೋಲಾಟದ ಕಾರ್ಯಕ್ರಮ ಕೂಡ ಇಲ್ಲಿ ಮನರಂಜಿಸುವಂಥ ಒಂದು ಯಶಸ್ವಿಯಾದ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲ ಗ್ರಾಮದ ಎಲ್ಲ ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದರೆ ಈ ದೇವಾಲಯ ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಹಾಗೆ ನಮ್ಮ ಕಾರ್ಯದರ್ಶಿಗಳಾದ ಚಿನ್ನಪ್ಪನವರು, ಎಲ್ಲ ಸಮಿತಿಯ ಎಲ್ಲ ಟ್ರಸ್ಟ್ನ ಕಾರ್ಯಕರ್ತರು ಕೂಡ ತುಂಬ ದಿನಗಳಿಂದ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಒತ್ತನ್ನು ಕೊಟ್ಟು ಪ್ರಚಾರವನ್ನು ಮಾಡಿ, ಹಾಗೆ ಈ ಒಂದು ಎಲ್ಲ ಗ್ರಾಮಗಳಿಗೆ ವಿಷಯವನ್ನು ಮುಟ್ಟಿಸಿ, ಮತ್ತು ವಿಶೇಷವಾಗಿ ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಂದ ದೀಪೋತ್ಸವ, ಹಾಗೆ ಪೂಜಾ ಕಾರ್ಯಕ್ರಮಗಳನ್ನು ಎಲ್ಲ ಮಾತೆಯರು ತೆಗೆದುಕೊಂಡು ಬಂದು ಇವತ್ತು ಈ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೆ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಗೋವಿಂದ ಅನ್ನುವ ನಾಮಸ್ಮರಣೆಯೊಂದಿಗೆ ಮುನೇಶ್ವರನ ಒಂದು ರಥವನ್ನು ಇಲ್ಲಿ ಸಂಚಾರ ಮಾಡಿ ದೇವಸ್ಥಾನ ಸುತ್ತ ಪ್ರದರ್ಶನ ಹಾಕಿ ಒಂದು ಇವರ ರಥೋತ್ಸವ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಮೇಶ್ ಅಣ್ಣವರು ಅವರ ಶ್ರಮ ಕೂಡ ಭಾಳಷ್ಟಿದೆ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವ ಈ ಭಾಗದಲ್ಲಿ ಇನ್ನಷ್ಟು ಯಶಸ್ವಿಯಾಗಿ ನಡೀಲಿ. ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಭಗವಂತನ ಆಶೀರ್ವಾದವನ್ನು ಪಡೀಲಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ಕಾರ್ಯಕರ್ತರಿಗೆ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ, ಅಕ್ಕ ತಂಗಿಯರಿಗೆ, ಹಿರಿಯರಿಗೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿಯ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಏನು ಆ ಎತ್ತುಗಳ ಮೆರವಣಿಗೆ ಹಾಗೂ ಪಲ್ಲಕ್ಕಿಗಳ ಉತ್ಸವ, ಅದೇ ರೀತಿ ಏನು ಇದು ಪಾನಕ ನೀರು ಮಜ್ಜಿಗೆ ಕೋಸಂಬರಿ ಹಂಚುವ ಮುಖಾಂತರ, ಪ್ರಸಾದಗಳ ವಿತರಣೆ ಮುಖಾಂತರ ವಿವಿಧ ಭಕ್ತಾದಿಗಳು ಅವರ ಭಕ್ತಿಯ ಲೋಕದಲ್ಲಿ ತೇಲುವ ಮುಖಾಂತರ ಅವರು ವಿಭಿನ್ನವಾಗಿ ಅವರವರ ಭಕ್ತಿಯನ್ನು ತೋರಿಸ್ಕೊಳ್ತಾ ಇದ್ದಾರೆ. ಪ್ರಸಾದ ಹಂಚೋದಿರ್ಬೋದು, ಅಥವಾ ಜಾತ್ರೆಯಲ್ಲಿ ಪಾಲ್ಗೊಳ್ಳೋದು ಇರ್ಬೋದು, ಆಗಲೂ ಮಕ್ಕಳ ಆಟೋಟ ಚಟುವಟಿಕೆಗಳಲ್ಲಿ ಇರ್ಬೋದು, ಅತಿ ಉನ್ನತವಾಗಿ ಜಾತ್ರೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿಯ ಈ ಜಾತ್ರಾ ಸಮಿತಿಗೆ ಎಲ್ಲ ಭಕ್ತಾದಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ವರ್ಷಕ್ಕಿಂತ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಎಲ್ಲ ಅಕ್ಕಪಕ್ಕದ ಹಳ್ಳಿಗಳಿಂದ ಎಲ್ಲ ಭಕ್ತಾದಿಗಳು ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಆ ಭಗವಂತ ಉತ್ತಮವಾದಂಥ ಮಳೆ ಬೆಳೆ ಎಲ್ಲ ಕೊಟ್ಟು ಈ ತಾಲೂಕನ್ನು ಸುಭಿಕ್ಷವಾಗಿ ನೋಡ್ಕೊಳ್ಳುವ ಮುಖಾಂತರ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಒಳತನ್ನಿ ಮಾಡಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಹಾಗೂ ಈ ಜಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ, ಪುಟಾಣಿ ಮಕ್ಕಳಿಗೂ ಹಾಗೂ ಸಕಲ ದಂಪತಿಗಳಿಗೂ ಅಷ್ಟೈಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಎಲ್ಲ ಜಾತ್ರೆಗಳಲ್ಲೂ ವಿಭಿನ್ನವಾದಂಥ ಒಂದು ರಥವನ್ನು ಕಲ್ಲಿನ ಚಕ್ರಗಳಲ್ಲಿ ಇದರಲ್ಲಿ ಮಾಡ್ತಾರೆ. ಆದರೆ ಇಲ್ಲಿ ಎತ್ತಿನ ಬಂಡಿಯಲ್ಲಿ ಆ ಎತ್ತುಗಳನ್ನು ಕರೆತರುವ ಮುಖಾಂತರ ಎತ್ತಿನ ಬಂಡಿಯಲ್ಲಿ ಒಂದು ತೇರನ್ನು ಕಟ್ಟಿ ಒಂದು ಜಾತ್ರೆ ಮಾಡ್ತಕ್ಕಂಥದ್ದು ವಿಶೇಷ. ಇಲ್ಲಿ ಈ ಒಂದು ಎತ್ತಿನ ಬಂಡಿಯ ಜಾತ್ರೆಯನ್ನು ನೋಡಲಿಕ್ಕೆ, ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾರೆ. ಅವ್ರಿಗೆ ಆ ಭಗವಂತ ಒಳಿತನ್ನ ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಏನು ಇವತ್ತು ಶ್ರೀ ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿ ರಥೋತ್ಸವ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ತುಂಬ ಸಹಕಾರ ಕೊಟ್ಟು ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಊಟದ ವ್ಯವಸ್ಥೆ ಆಗಿರ್ಬೋದು, ನೀರು ಮಜ್ಜಿಗೆ ಪಾನಕ ಆಗಿರ್ಬೋದು, ಎಲ್ಲ ಪಲ್ಲಕ್ಕಿ ಉತ್ಸವ ಆಗಿರ್ಬೋದು, ಇನ್ನೂ ಅನೇಕ ಕಾರ್ಯಕ್ರಮಗಳು, ಕೋಲಾಟ,
ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಾವು ಆಯೋಜನೆ ಮಾಡಿ ತುಂಬ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮಹಾನ್ ವ್ಯಕ್ತಿಗಳು ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ವಿಜೃಂಭಣೆ ಮಾಡಲು ಎಲ್ಲ ಭಕ್ತಾದಿಗಳು ಬಂದು ನೆರವೇರಿಸಿ ಈ ದೇವಸ್ಥಾನ ಇತಿಹಾಸದ ದೇವಸ್ಥಾನ ಆಗಿರುವುದರಿಂದ ನಾವು ಈ ದೇವಸ್ಥಾನ 26ನೇ ಜಾತ್ರೆ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿ ನಾವೆಲ್ಲರ ಸಮ್ಮುಖದಲ್ಲಿ ಕೋಲಾಟ ಆಗಿರ್ಬೋದು, ಇನ್ನೂ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇದೇ ರೀತಿ ನಾವು ನೆರವೇರಿಸ್ಕೊಂಡು ಹೋಗ್ತಾ ಇರ್ತೇವೆ. ಎಲ್ಲ ಭಕ್ತಾದಿಗಳು ನಮ್ಗೆ ಇದೇ ರೀತಿಯಲ್ಲಿ ಸಹಕಾರ ಕೊಟ್ಟಾಗ ನಾವು ದೇವರ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚಾಗಿ ನೆರವೇರಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಕ್ಷೇತ್ರ ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿ ಸ್ಥಳ ಇದು. ಈ ಕುರುಬರಹಟ್ಟಿ ಅಂದರೆ 300 ವರ್ಷಗಳ ಹಿಂದೆ ಇಲ್ಲಿ ಗ್ರಾಮ ಇತ್ತು. ಆ ಗ್ರಾಮ ಇದ್ದಾಗ ನೆಲೆಗೊಂಡಿರ್ತಕ್ಕಂಥ ಈ ಮುನೇಶ್ವರ ಸ್ವಾಮಿ ತುಂಬ ಪುಣ್ಯಕ್ಷೇತ್ರವಾದಂಥ ಈ ಮುನೇಶ್ವರ ಸ್ವಾಮಿ ಇಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಗೊಂಡು 300 ವರ್ಷಗಳಾಗಿದೆ. ಆಗ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದಂಥ ಗ್ರಾಮ ಇದು. ಈ ಗ್ರಾಮದಲ್ಲಿ ಆ ದಿನಗಳಲ್ಲಿ ಒಂದು ಮಣ್ಣಿನ ಮಾಳಿಗೆ ಥರ ಈ ದೇವಸ್ಥಾನ ಇತ್ತು. ಸುಮಾರು 106 ವರ್ಷಗಳ ಕಾಲ ಅದೇ ರೀತಿಯಾಗಿ ನಡ್ಕೊಂಡು ಬಂದಿದೆ. ಆದರೆ ಆ ಭಗವತ್ ಪ್ರೇರಣೆಯಿಂದ ನಾವು, ನಮ್ಮ ಅಣ್ಣವರು ನಂಜುಂಡಪ್ಪ ಅವರಿದ್ದರು, ಪೇಂಟರ್ ನಂಜುಂಡಪ್ಪ ಅವರು, ನಾವು ಇಬ್ಬರೂ ಸೇರಿ ಈ ದೇವಸ್ಥಾನನ 2000 ಇಸ್ವಿಯಲ್ಲಿ ಜೀರ್ಣೋದ್ಧಾರ ಮಾಡೋಣ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಇಲ್ಲಿ ಕೈ ಇಟ್ಟಾಗ ಆ ದೇವಸ್ಥಾನನ ನಾವು ಡೆಮೊಲೇಷನ್ ಮಾಡಿ ಭಗವಂತ ಎಲ್ಲಿದ್ದರೂ ಅದೇ ಜಾಗದಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಿ ಮತ್ತು ದೇವಸ್ಥಾನ ಕಟ್ಟಿ ದೇವರ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ವಿ. ಅಂದಿನಿಂದ ಇವತ್ತಿನವರೆಗೂ ಇವತ್ತು 26ನೇ ವರ್ಷದ ಜಾತ್ರಾ ಕಾರ್ಯಕ್ರಮ. ಈ 26ನೇ ವರ್ಷದ ಜಾತ್ರಾ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಅದರಂತೆ ಇನ್ನೂ ಹೆಚ್ಚಿನ ಭಕ್ತಾದಿಗಳ ಸಹಕಾರದಿಂದ ಪ್ರತಿ ವರ್ಷವೂ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುವಂಥ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳು, ಕಾರ್ಯಕರ್ತರು ಸೇರಿ ನಮಗೆ ಕೈ ಜೋಡಿಸಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ನಾವು ಈ ದೇವಸ್ಥಾನದ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಬೆಳಗ್ಗೆ ಏನು ಹೋಮ ಹವನಾದಿಗಳು ಮತ್ತು ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಮಹಾಮಂಗಳಾರತಿ ಹಾಗೂ ತೇರಿನ ಕಾರ್ಯಕ್ರಮ ಮತ್ತು ಈ ಸುತ್ತಲೂ ಗ್ರಾಮಗಳಿಂದ 8ರಿಂದ 10 ಪಲ್ಲಕ್ಕಿಗಳು ಎಲ್ಲ ದೇವರುಗಳ ತಿಮ್ಮರಾಯ ಸ್ವಾಮಿ, ಶಂಭುಲಿಂಗೇಶ್ವರ, ಬಸವೇಶ್ವರ, ಆವಲಗಂಗಮ್ಮ, ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ದೇವತೆಗಳ ಪಲ್ಲಕ್ಕಿಗಳು ಸಹ ಹೊರಟು ಬರ್ತವೆ ಎಲ್ಲ ಗ್ರಾಮಗಳಿಂದ. ಈ ಕಾರ್ಯಕ್ರಮಗಳನ್ನು ಎಲ್ಲ ಭಕ್ತಾದಿಗಳು ವೀಕ್ಷಣೆ ಮಾಡಬೇಕು ಅಂಥೇಳಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಸೇರಿ ಮತ್ತು ನಾವು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಈ ಅನ್ನದಾನ ಕಾರ್ಯಕ್ರಮಕ್ಕೆ ಬೆಂಗಳೂರಿನವರೊಬ್ಬರು ಗೋಪಿ ಸಾರಕ್ಕಿ ಅಂಥೇಳಿ ಗೋಪಿ ರಂಗನಾಥ್ ಅವರು ಹೆಚ್ಚಿಗೆ ಸಹಕಾರ ಕೊಡ್ತಾರೆ. ಹಾಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಮುನೇಶ್ವರ ಸ್ವಾಮಿಯ ಭಕ್ತಾದಿಗಳಿಂದ ಹಾಗೂ ಕಮಿಟಿಯ ವತಿಯಿಂದ ಈ ಭೋಜನ ಕಾರ್ಯಕ್ರಮವನ್ನು, ಅನ್ನದಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಸೇರಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡುವಂಥ ಅನುವು ನಮಗೆ ಭಕ್ತಾದಿಗಳು ಮಾಡಿಕೊಟ್ಟಿದ್ದಾರೆ. ಅದರಂತೆ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಭಕ್ತಾದಿಗಳು ಸಹಕಾರ ಕೊಟ್ಟು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗೋಂಥ ರೀತಿಯಲ್ಲಿ ಆ ಭಗವತ್ ಪ್ರೇರಣೆಯಿಂದ ಭಗವಂತನ ಆಶೀರ್ವಾದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಿಗಲಿ ಅಂಥೇಳಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸಂಪತ್ತನ್ನು ಕೊಟ್ಟು ಆ ಭಗವಂತ ಆಶೀರ್ವಾದ ಮಾಡಲಿ. ಹಾಗೂ ಎಲ್ಲ ಸುತ್ತಲೂ ಈ ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಎಲ್ಲ ರೈತರು ಇಲ್ಲಿ ವಾಸ ಮಾಡ್ತಕ್ಕಂಥ ಸ್ಥಳ. ಇಲ್ಲಿ ಎಲ್ಲರಿಗೂ ಸಹ ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲ ರೈತರಿಗೂ ಸುಭಿಕ್ಷವಾಗಿ ಈ ಭಗವಂತನ ಇಚ್ಛೆಯಿಂದ ಇರುವಂಥ ರೀತಿಯಲ್ಲಿ ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂಥೇಳಿ ನನ್ನ 2 ಮಾತುಗಳನ್ನು. ಇಲ್ಲಿ ನಾವು ಇದು 26ನೇ ವರ್ಷ ತೇರನ್ನು ಕಟ್ಟಿ ಇಲ್ಲಿ ನಾವು ರಥಾರೋಹಣ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡುವಂಥ ಅನುಕೂಲತೆಗಳು ಇಲ್ಲದೇ ಇರೋದ್ರಿಂದ ನಮ್ಮದೇ ಆದಂಥ ಮೊದಲಿಗೆ ಎತ್ತಿನ ಗಾಡಿ, ಅದರ ಬಂಡಿ ಚಕ್ರಗಳು ಹಚ್ಚಿತ್ತು. ಮತ್ತು ಮುತ್ಗಟ್ಟಿ ಗ್ರಾಮದವರು ಪಿಳ್ಳುಪಾಪ ಅಂಥೇಳಿ, ರೆಡ್ಡಿಸ್ ಅವರು ಪಿಳ್ಳುಪಾಪ ಅಂಥೇಳಿ ಅವರು ಆ ಟೈರ್ ಗಾಡಿ ಕೊಡ್ತಾರೆ. ಅದರ ಮೇಲೆ ನಾವು ಈ ದಿನಗಳಲ್ಲಿ ಜಿ ಮಂಜುನಾಥು, ಜಿ ಜಗದೀಶು ಮತ್ತು
ಎಂ ಗೋವಿಂದ, ವೆಂಕಟಸ್ವಾಮಿ ಹಾಗೂ ಇನ್ನು ಇತರರು ಎಲ್ಲರೂ ಸೇರಿ ಈ ರಥವನ್ನು ನಿರ್ಮಾಣ ಮಾಡ್ತಾರೆ. ಇದೇ ರೀತಿಯಾಗಿ ನಾವು ಈ ರಥವನ್ನು ನಿರ್ಮಾಣ ಮಾಡಿ ಈ ರೀತಿಯಾಗಿ ನಾವು ದೇವರ ಉತ್ಸವ ಮಾಡ್ತಾಯಿದ್ದೀವಿ. ಅದಕ್ಕೆ ನಮಗೆ ಭಗವತ್ ಪ್ರೇರಣೆ ಆಗಿದೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೇನಾದರೂ ಬದಲಾವಣೆ ಭಗವಂತನ ಆಶೀರ್ವಾದದಲ್ಲಿ ಸಿಗೋದಾದರೆ ಅದೇ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡು ಹೋಗೋದಕ್ಕೆ ನಾವು ಅನುವು ಮಾಡ್ಕೊಳ್ತೀವಿ.